ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು ಈ ದಿನ ನಮಗೆ ಶುಭಕರವಾಗಿ ದಿನವನ್ನು ಅನುಗ್ರಹಿಸಿದಾತನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಈ ದಿನ ಕರ್ತನ ಮಹಾಕೃಪೆಯಿಂದ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ದೇವಜನವೇ, ನೀವು ಹೈವೇಗಳಲ್ಲಿ ದಾರಿಗಳಲ್ಲಿ ಪ್ರಯಾಣ ಮಾಡುತ್ತಿರುವಾಗ ನೀವು ಕೆಲವು ವ್ಯಕ್ತಿಗಳು ವಿಸಿಲ್ ಹಾಕಿ ಬನ್ನಿ ಬನ್ನಿ ಅಂತ ಕರೆಯುವಂಥ ಕರೆಯನ್ನು ನೀವು ಕೇಳಿಸ್ಕೊಳ್ತೀರಾ. ಅದು ಹೋಟೆಲ್ಗೆ ಊಟ ತಿನ್ನಲಿಕ್ಕೋ ಇಲ್ಲವೇ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೋ ಕರೆಯುತ್ತಿರುತ್ತಾರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಪೆಟ್ರೋಲ್ ಬಂಕಲ್ಲಿ ಒಂದು ಆಟೋಮೆಟಿಕ್ ಆಗಿರುವ ಬೊಂಬೆ ಕೈ ಬೀಸಿ ಕರೆಯುವಂತೆ ನಿಮಗೆ ಅನಿಸುತ್ತಿರುತ್ತದೆ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ಗಾಗಿ ಬನ್ನಿ ಅಂತ ಹೇಳುತ್ತದೆ. ಕೆಲವು ಮುಂದಕ್ಕೆ ಹೋಗುವಾಗ ಕಂಪನಿಗಳ ಥರ ಕಾಲ್ ಮಾಡಿರ್ತಾರೆ. ಏನಂದರೆ, ನಿಮಗೆ ಯಾರಿಗಾದರೂ ಕೆಲಸ ಬೇಕಾದರೆ ಬನ್ನಿ ಅಂತ ಕಾಲ್ ಬಾರ್ ಮಾಡಿರ್ತಾರೆ. ಅಂದರೆ ಇವರೆಲ್ಲರೂ ಕರೆಯುತ್ತಿದ್ದಾರೆ. ಕಾರಣ ಅವರ ಕೆಲಸಗಳನ್ನು ಮಾಡಿಸಿಕೊಳ್ಳಲಿಕ್ಕೆ, ಬಿಸ್ನೆಸ್ಸನ್ನು ಮಾಡಿಕೊಳ್ಳಲಿಕ್ಕೆ, ಹಣ ಮಾಡಿಕೊಳ್ಳಲಿಕ್ಕೆ ಕರೀತಾ ಇದ್ದಾರೆ. ಹೀಗೆ ಲೋಕದಲ್ಲಿ ಅನೇಕರು ಕರೆಯುವಿಕೆ ಮಾಡುತ್ತಿದ್ದರೂ ಕೂಡ ದೇವರು ಕೂಡ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ದೇವರ ಕರೆ ಏನಕ್ಕೆ? ಯಾಕೆ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಕರೆಯುತ್ತಾರೆ? ದೇವರು ಯೇಸು ಸ್ವಾಮಿ ಬೈಬಲಲ್ಲಿ ಕೂಡ ಅನೇಕರನ್ನು ಕರೆದಿರುವುದನ್ನು ನಾವು ನೋಡುತ್ತಾ ಇರ್ತೇವೆ. ಎಲ್ಲರನ್ನ ಒಂದೇ ಉದ್ದೇಶಕ್ಕಾಗಿ ಕರೆಯುವುದಿಲ್ಲ, ಆದರೆ ದೇವರು ಕರೆಯುವುದು ಸತ್ಯವಾಗಿದೆ. ದೇವಜನವೇ, ಇವತ್ತು ನಿಮ್ಮನ್ನು ನನ್ನನ್ನು ದೇವರು ತನ್ನ ಹಂಬಲದ ಕರವನ್ನು ಚಾಚಿ ನನ್ನ ಬಳಿಗೆ ಬನ್ನಿರಿ ಮಕ್ಕಳೇ ಎಂದು ಆತನು ಕರೆಯುವಂಥವನಾಗಿದ್ದಾನೆ. ಆತನು ನಿಮ್ಮನ್ನು ನನ್ನನ್ನು ಕರೆಯುವ ಉದ್ದೇಶವೇನು? ಆತನಿಗೆ ಏನು ಬೇಕು? ಕರೆದ ಮೇಲೆ ಏನು ಮಾಡುತ್ತಾರೆ ಎಂಬುದನ್ನು ಇವತ್ತು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗು ಎಂದು ಹೇಳಿದನು. ನನ್ನ ಪ್ರಿಯ ದೇವಜನವೇ, ಇಲ್ಲಿನ ಘಟನೆಯನ್ನು ನೋಡಿದರೆ ದೇವರು ಕರೆಯುತ್ತಿದ್ದಾನೆ. ದೇವರ ಕರೆಯನ್ನು ಕೇಳುವವರಿಲ್ಲ. ಸ್ವಾರ್ಥಕ್ಕಾಗಿ, ಸ್ವಂತಕ್ಕಾಗಿ, ಏನಾದರೂ ಕೊಡುತ್ತಾರೆನ್ನುವುದಕ್ಕಾಗಿ ಒಂದು ವೇಳೆ ಕರೆಗಳನ್ನು ಹೋಗೊಡುತ್ತಾರೆ ಹೊರತು ದೇವರಿಗಾಗಿ ಹೋಗುವಂಥವರು ಯಾರಿದ್ದಾರೆ? ಈ ದೇವರ ಕರೆ ಅನ್ನುವುದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕ್ಲೆಸಿಸ್ ಅಂತ ಹೇಳುತ್ತಾರೆ. ಕ್ಲೆಸಿಸ್ ಎಂಬ ಪದಕ್ಕೆ ಅರ್ಥ ಕರೆ, ಇಲ್ಲವೇ ಆಹ್ವಾನ, ಇಲ್ಲವೇ ದೈವಿಕ ಆಹ್ವಾನ ಎಂದು ಹೇಳುತ್ತಾರೆ. ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಕರೆಯುತ್ತಾರೆ. ದೇವರು ಸ್ವಾರ್ಥಕ್ಕಾಗಿ ಅಲ್ಲ, ತನ್ನ ದೈವಿಕ ಉದ್ದೇಶಕ್ಕಾಗಿ ದೇವರು ಕರೆಯುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನರೇ, ಅನೇಕ ಕರೆಗಳು ಈ ಲೋಕದಲ್ಲಿ ಇದೆ. ಹುಟ್ಟುಹಬ್ಬಗಳಿಗೆ, ಮದುವೆಗಳಿಗೆ, ಶುಭ ಕಾರ್ಯಗಳಿಗೆ, ಗೃಹ ಪ್ರವೇಶಗಳಿಗೆ, ಜಯವನ್ನು ಕೊಂಡಾಡುವುದಕ್ಕಾಗಿ, ಅನೇಕ ಕೃತ್ಯಗಳಿಗಾಗಿ ನಮ್ಮನ್ನು ಕರೆಯೋಲೆ ಕೊಡುತ್ತಾರೆ, ಇನ್ವಿಟೇಷನ್ ಕೊಡುತ್ತಾರೆ. ಆ ಇನ್ವಿಟೇಷನ್ನ ಉದ್ದೇಶ ನಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಕ್ಕಾಗಿ. ಹಾಗಾದರೆ ಲೋಕದ ಜನರಾಗಿರುವಂಥವರು ಲೋಕದ ಕೃತ್ಯಗಳಲ್ಲೇ ಪಾಲುಗಾರರಾಗುವಾಗ ನಮ್ಮನ್ನು ದೇವರು ಹೇಳುತ್ತಾನೆ, ಮಕ್ಕಳೇ, ದೈವಿಕ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳುವಿರಾ? ದೈವಿಕ ಕಾರ್ಯಗಳಲ್ಲಿ ನೀವು ಕೂಡ ಪಾಲು ಹೊಂದಿ ದೇವರ ನಾಮವನ್ನು ಮಹಿಮೆ ಪಡಿಸುವಿರಾ ಎಂದು ದೇವರು ಕೇಳುವುದನ್ನು ನಾವಿಲ್ಲಿ ಗಮನಿಸುವಂಥವರಾಗಿದ್ದೇವೆ. ಅನೇಕರು ಈ ಕಾಲಗಳಲ್ಲಿ ತಾವು ತಮ್ಮ ಮಕ್ಕಳು ವೈದ್ಯರಾಗುವುದಕ್ಕಾಗಿ ಮೆಡಿಸಿನನ್ನು ತೆಗೆದುಕೊಳ್ಳುತ್ತಾರೆ, ಇಂಜಿನಿಯರ್ ಆಗಿರುವುದಕ್ಕಾಗಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ. ಸಾಫ್ಟ್ವೇರ್ಗಳಂತೆ, ಬಿಸ್ನೆಸ್ಗಳಂತೆ, ಅಗ್ರಿಕಲ್ಚರ್ ಅಂತೆ ಅನೇಕ ವಿಧವಾದಂಥ ತರಬೇತಿಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ಆದರೆ ದೇವರು ಕೂಡ ನಮ್ಮನ್ನು ತನ್ನ ಭಕ್ತರಾಗುವುದಕ್ಕೆ, ದೇವರ ಸೇವಕರಾಗುವುದಕ್ಕೆ ನಮ್ಮನ್ನು ಆತನು ಕರೆಯುತ್ತಾ ಇದ್ದಾನೆ. ಕಾರಣ, ಅನೇಕರು ಕಂಪನಿಗಳ ಕೆಲಸಗಳ, ಮನುಷ್ಯರ ಕಾರ್ಯಗಳನ್ನು ಮಾಡಲಿಕ್ಕೇ ಇದ್ದಾರೆ ಹೊರತು ದೈವಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ಸಿದ್ಧವಾಗಿಲ್ಲ ಎಂಬುದು ಸತ್ಯವಾದಂಥ ಮಾತು.
ಕ್ರೈಸ್ತರಾಗಿರುವಂಥ ನಾವು ಏನು ಆಲೋಚನೆ ಮಾಡುತ್ತೇವೆ ಗೊತ್ತಾ? ನನ್ನನ್ನು ದೇವರು ಕರೆದಿರುವುದು ಈ ಭೂಮಿಯ ಮೇಲೆ ಇರುವಂಥ ಆಸ್ತಿಯನ್ನು ಸಂಪಾದನೆ ಮಾಡಿಕೊಡಲಿಕ್ಕೆ, ಹೆಸರನ್ನು ಮಾಡಿಕೊಡಲಿಕ್ಕೆ, ಉನ್ನತಿಯನ್ನು ಪಡೆದುಕೊಳ್ಳಲಿಕ್ಕೆ, ಅಧಿಕಾರವನ್ನು ಪಡೆದುಕೊಳ್ಳಲಿಕ್ಕೆ ಎಂಬುದಾಗಿ ಅಲ್ಲ ದೇವಜನವೇ. ದೇವರು ನಮ್ಮನ್ನು ಉಂಟು ಮಾಡಿರುವುದು ಒಂದು ದೈವಿಕ ಕಾರ್ಯವನ್ನು ಮುಂದುವರಿಸುವುದಕ್ಕಾಗಿ. ಲೋಕದಲ್ಲಿ ಅನೇಕರು ಕಣ್ಣೀರಿಡುತ್ತಾ, ನಂಬಿಕೆ ಇಲ್ಲದೆ, ವಿಶ್ವಾಸವಿಲ್ಲದೆ, ಭಯಪಡುತ್ತಾ, ಕುಂಠಿತವಾಗುತ್ತಾ, ಬಲಹೀನವಾಗುತ್ತಾ ಇರುವಾಗ ನಾವಾದರೂ ದೇವರ ಮಾರ್ಗದಲ್ಲಿ ನಡೆದು ನಾವು ಬಲವಾಗಿರುವುದನ್ನು ಜನರು ನೋಡಿ, ಓ ದೇವರನ್ನು ನಂಬಿದರೆ ನಾವೂ ಕೂಡ ಧೈರ್ಯವಾಗಿರಬೇಕು, ನಂಬಿಕೆಯಿಂದಿರಬೇಕು, ನಾವು ವಿಶ್ವಾಸದಿಂದ ನಡೆಯಬೇಕು ಎಂಬುದನ್ನು ನಮ್ಮನ್ನು ನೋಡಿ ಅವರು ಕಲಿಯುವುದಕ್ಕಾಗಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ನಾವು ಅಂದುಕೊಳ್ಳುತ್ತೇವೆ ನಾನು ಹೇಗೋ ದೇವರನ್ನು ಕಂಡುಕೊಂಡಿದ್ದೇನೆ ಎಂಬುದಾಗಿ. ಅಲ್ಲ ದೇವಜನವೇ, ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಹೇಗೆ? ದೇವರ ವಾಕ್ಯವು ಹೇಳುತ್ತದೆ, ಆತನು ನಾವಿನ್ನೂ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹೌದು, ನಾವು ಅಂದುಕೊಳ್ಳುತ್ತೇವೆ ಏನಕ್ಕೆ? ಕಷ್ಟ ಕೊಡೋದಕ್ಕ? ದೇವರನ್ನು ಆರಿಸಿಕೊಂಡಿರುವುದು ಈ ಬಡತನದಲ್ಲಿರುವುದಕ್ಕ, ಈ ಹಳ್ಳಿಯಲ್ಲಿರುವುದಕ್ಕ, ಇಂಥ ನೋವನ್ನು ಅನುಭವಿಸುವುದಕ್ಕ? ಅಲ್ಲ ದೇವಜನವೇ. ನಿಮಗನಿಸಬಹುದು ಅದು ಟಾರ್ಚರ್ ಅಂತ, ನಿಮಗನಿಸಬಹುದು ಅದು ಕಷ್ಟ ಅಂತ, ದೇವರು ನಿಮ್ಮನ್ನು ಬಾಧಿಸ್ತಾ ಇದ್ದಾನಂತ. ಆದರೆ ದೇವರೇನು ಹೇಳ್ತಾನೆ ಗೊತ್ತಾ? ನೀನು ಆ ಕಷ್ಟಗಳಲ್ಲಿಯೂ, ಕಣ್ಣೀರುಗಳಲ್ಲಿಯೂ, ವೇದನೆಗಳಲ್ಲಿಯೂ, ಇಂಥ ಪರಿಸ್ಥಿತಿಗಳಲ್ಲಿಯೂ ಧೈರ್ಯವಾಗಿರಲಿಕ್ಕೆ ಸಾಧ್ಯ ಇದೆ ಎಂದು ತೋರಿಸುವುದಕ್ಕಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾನೇ ಯಾಕೆ ಅಂತ ಕೇಳ್ಬೋದು. ಯಾಕೆಂದರೆ ದೇವರು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಯೆರೆಮೀಯನ ಗ್ರಂಥದಲ್ಲಿ ಹೇಳುತ್ತದೆ 1:5, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೆನು. ಇಲ್ಲಿ 3 ಪದಗಳನ್ನು ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ. ಒಂದು, ನಾನು ನಿನ್ನನ್ನು ತಿಳಿದಿದ್ದೆನು. ಐ ನ್ಯೂ ಯು ಅಂತ ಹೇಳ್ತಾರೆ. ಐ ನ್ಯೂ ಅಂದರೆ ನಾನು ನಿನ್ನನ್ನು ತಿಳಿದಿದ್ದೇನೋ. ಮೊದಲನೇದಾಗಿ ದೇವರಿಗೆ ಗೊತ್ತು ನೀವು ಯಾರು ಅಂತ. ನೀವು ಅನುಭವಿಸುತ್ತಿರುವ ವೇದನೆ, ಸಂಕಟ, ಅವಮಾನ, ಶಿಕ್ಷೆಗಳು, ಕೊರತೆಗಳು ದೇವರು ತಿಳಿದಿದ್ದಾರೆ. ಎರಡನೇದಾಗಿ ಹೇಳ್ತಾ ಇದೆ, ಪ್ರತಿಷ್ಠಿಸಿದ್ದೇನು. ತಿಳಿದಿರುವುದು ಮಾತ್ರ ಅಲ್ಲ, ಪ್ರತಿಷ್ಠಿಸಿದ್ದೇನು. ಏನಕ್ಕೆ? ಒಂದು ಪ್ರತ್ಯೇಕವಾದ ಕೃತ್ಯಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಒಂದು ಪ್ರತಿಷ್ಠೆ ಮಾಡುವುದಂದರೆ ಅದಕ್ಕಾಗಿ ಇಟ್ಟುಬಿಡೋದು, ಪ್ರತಿಷ್ಠಿಸುವುದು ಅಂತ ಹೇಳುತ್ತದೆ. 3ನೇ ಪದ ಹೇಳ್ತಾ ಇದೆ, ನೇಮಿಸಿದ್ದೇನೆ. 1 ತಿಳಿದಿದ್ದೆನು, 2 ಪ್ರತಿಷ್ಠಿಸಿದ್ದೆನು, 3 ನೇಮಿಸಿದ್ದೇನೆ. ನೋಡಿ ನನ್ನ ಪ್ರಿಯ ದೇವಜನವೇ, ಯಾವುದಾದ್ರೂ ಕೃತ್ಯವನ್ನು ನಾವು ಹೀಗೆ ಮಾಡ್ತೀವಿ. ಮೊದಲು ಅದನ್ನು ತಿಳ್ಕೊಳ್ತೀವಿ, ಆಮೇಲೆ ಅದನ್ನು ತಗೊಳ್ತೀವಿ, ನಂತರ ಅದನ್ನು ಉಪಯೋಗಿಸ್ತೀವಿ. ದೇವರು ಕೂಡ ನಿಮ್ಮನ್ನು ನನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ತಿಳ್ಕೊಂಡು, ನಾವು ಹುಟ್ಟಿದ ಮೇಲೆ ನಮ್ಮನ್ನು ಪ್ರತಿಷ್ಠಿಸಿ, ನಮ್ಮನ್ನು ಈ ಕೆಲಸ ಮಾಡು, ಈ ಮನೆಯಲ್ಲಿ ನೀನಿರು ಮಗಳೇ, ಇವರಿಗೆ ತಂದೆ ತಾಯಿಗಳಾಗಿರ್ರಿ, ಇವರಿಗೆ ಸಹೋದರರಾಗಿರ್ರಿ, ಇವರಿಗೆ ಸೇವಕರಾಗಿರ್ರಿ, ಇಂಥ ಸಭೆಯಲ್ಲಿರ್ರಿ ಎಂದು ದೇವರು ನಮ್ಮನ್ನು ನೇಮಿಸಿದ್ದಾನೆ. ದೇವರು ಅರಿಯದೇ ನಮ್ಮನ್ನು ಅಲ್ಲಿ ಇಟ್ಟಿಲ್ಲ. ದೇವರು ಉದ್ದೇಶಪೂರ್ವಕವಾಗಿ ನೀವಿರುವ ಸ್ಥಳಗಳಲ್ಲಿ ದೇವರು ಇಟ್ಟಿದ್ದಾರೆ. ಆದರೆ ನಾವು ಅದನ್ನು ಅರಿತುಕೊಳ್ಳದೆ ದೇವರನ್ನ, ದೇವರೇ ನನಗೆಂಥ ಪರಿಸ್ಥಿತಿ ಕೊಟ್ಟಪ್ಪ, ನನ್ನನ್ನು ಇಂಥ ಸ್ಥಳದಲ್ಲಿ ಯಾಕೆ ಇಟ್ಟಪ್ಪ, ನನ್ನನ್ನು ಇಂಥವರ ಮಧ್ಯದಲ್ಲಿ ಯಾಕೆ ಕಳಿಸಿದಪ್ಪ ಎಂದು ಹೇಳಿ ನಾವು ಬೇಸರ ಮಾಡಿಕೊಳ್ಳುತ್ತೇವೆ. ಕೆಲವು ಸಾರಿ ಜನರ ಬಗ್ಗೆ ನಾವು ತಪ್ಪು ಕಲ್ಪನೆಗಳನ್ನು ಹೊಂದಿಕೊಂಡಿರುತ್ತೇವೆ. ಯೋನನಿಗೆ ದೇವರು ಹೇಳಿದರು, ಯೋನ ನೀನು ಬಾಪ ಕರೀತಾನೆ. ಬಾಪ ಅಂದಾಗ ಯೋನನು ಸಂತೋಷವಾಗಿ ಬರುತ್ತಾನೆ. ಏನು ದೇವರೇ ಅಂದಾಗ, ಯೋನ ನಾನು ಒಂದು ಕೆಲಸ ಕೊಡ್ತೀನಿ, ನಿನಗೆ ಮಾಡಬೇಕಪ್ಪ. ಯೋನನು ಹೇಳಿದ, ಎಸ್ ಲಾರ್ಡ್, ನಾನು ರೆಡಿ ಇದ್ದೀನಿ, ನಾನು ಮಾಡ್ತೀನಿ. ಹೌದಾ, ಸರಿ ಯೋನ, ನೀನು ನಿನಿವೆ ಪಟ್ಟಣಕ್ಕೆ ಹೋಗಬೇಕು. ಇವನಿಗೆ ಅನಿಸುತ್ತೆ, ದೇವರೇ ನಿನಿವೆ ಪಟ್ಟಣನ, ಓಕೆ, ಅವನೇನು ಮಾತಾಡಲಿಲ್ಲ. ನಿನಿವೆ ಪಟ್ಟಣ ಅಂದರೆ ಅವನಿಗೆ ಒಂದು ಬಂದುಬಿಡ್ತು, ಅವರು ಕೆಟ್ಟವರು.
ಅವರು ಪಾಪಿಗಳು, ಅವರು ದುಷ್ಟರು, ಅಂಥವ್ರ ಜೊತೆ ಹತ್ರಕ್ಕೆ ನಾನು ಹೋಗ್ಬಿಟ್ಟು ಶುಭ ವರ್ತಮಾನ ಹೇಳಬೇಕಾ? ನೋ ಚಾನ್ಸ್, ಹೋಗಲ್ಲ ಅಂತ ಹೇಳಿಬಿಟ್ಟು ನಿನಿವೆಗೆ ಹೋಗೋ ಬದಲಾಗಿ ತಾರ್ಷೀಷಿಗೆ ಹೋಗ್ಬಿಟ್ಟ. ನೋಡ್ರಿ, ಅವನ ಮನಸ್ಸಲ್ಲಿ ಅವರ ಬಗ್ಗೆ ಒಂದು ಕೆಟ್ಟ ಕಲ್ಪನೆಯನ್ನು ಉಂಟು ಮಾಡಿಕೊಂಡಿದ್ದ. ಅವರು ಕೆಟ್ಟವರು, ಅವರಿಗೆ ಯಾಕೆ ಸುವಾರ್ತೆ ಸಾರಬೇಕು? ಇವತ್ತು ಅನೇಕ ಕ್ರೈಸ್ತರು ಕೂಡ ನಾವೇನಂದುಕೊಂಡಿದ್ದೇವೆ, ನನ್ನನ್ನು ದೇವರು ಕರೆದಿರೋದು ನಾನು ಅನುಗ್ರಹಿಸಲ್ಪಡುವುದಕ್ಕಾಗಿ, ನಾನು ಯಾಕೆ ಇನ್ನೊಬ್ಬರಿಗೆ ಸುವಾರ್ತೆ ಸಾರಬೇಕು, ನಾನು ಯಾಕೆ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು, ನಾನು ಯಾಕೆ ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರಬೇಕು ಅಂತ ಅಂದುಕೊಳ್ಳುತ್ತಾರೆ. ಬಹಳ ತಪ್ಪಾದ ಕಾರ್ಯ ಅದು ದೇವಜನವೇ. ಯಾಕೆಂದರೆ ದೇವರು ನಿಮ್ಮನ್ನು ನನ್ನನ್ನು ತಿಳಿದಿದ್ದೆನು, ಪ್ರತಿಷ್ಠಿಸಿದೆನು, ನೇಮಿಸಿದೆನು ಅಂತ ಹೇಳುತ್ತಾರೆ. ಪ್ರತಿ ಕ್ರೈಸ್ತರು ಅನ್ಯರ ಮುಂದೆ, ಲೋಕದ ಮಾನವರ ಮುಂದೆ ಸಾಕ್ಷಿಗಳಾಗಿರುವುದಕ್ಕಾಗಿ, ಮಾದರಿಯಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಏರ್ಪಡಿಸಿಕೊಂಡಿದ್ದಾನೆ ಎಂಬುದು ಮುಖ್ಯವಾಗಿರುವುದು. ಈಗ ನಮ್ಮಲ್ಲಿ ಕೆಲವರು ಏನು ಹೇಳ್ತೀವಿ ಗೊತ್ತಾ? ಅಯ್ಯೋ, ನಾನು ಕೆಲಸ ಮಾಡಲ್ಲ, ಯೋನನ ಹಾಗೆ ನಾನು ಇಲ್ಲ ಹೋಗಲ್ಲ ಅಂತೇಳಿ ಅಡ್ಡದಾರಿಯನ್ನು ಹಿಡಿದು ಬೇರೆ ದಾರಿಯನ್ನು, ಅಪೋಸಿಟ್ ದಾರಿಯನ್ನು ಹಿಡಿದು ಬಿಟ್ಟ. ಇವಾಗ ದೇವರು ಅವನನ್ನು ಕರೆದದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟನ, ಅಯ್ಯಯ್ಯೋ ಇಂಥವನ್ನು ಕರೆದು ಬಿಟ್ಟನೆ ನಾನು ಅಂತ. ಇಲ್ಲ ದೇವಜನವೇ, ಇಂಥವನನ್ನು ಕರೆದದ್ದಕ್ಕಾಗಿ ದೇವರು ಪಶ್ಚಾತ್ತಾಪ ಪಡಲಿಲ್ಲ. ಯಾಕೆಂದರೆ ರೋಮಾ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ರೋಮ 11:29 ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ಅಯ್ಯೋ, ಇಂಥ ಯೋನನನ್ನು ನಾನು ಕರೆದು ಬಿಟ್ನಲ್ವಾ ಅಂತ ಪಶ್ಚಾತ್ತಾಪ ಪಡಲಿಲ್ಲ. ಬದಲಾಗಿ ಅವನಿಗೆ ಪಾಠವನ್ನು ಕಲಿಸಿ ಮತ್ತೆ ಅವನನ್ನು ಉಪಯೋಗಿಸಿದನು. ನನ್ನ ಪ್ರಿಯ ದೇವಜನರೇ, ದೇವರಿಗೆ ಅಂದರೆ ಯೇಸು ಸ್ವಾಮಿಗೆ ಇಸ್ಕರಿಯೋತ ಯೂದನು ಹೀಗೆ ಮಾಡ್ತಾನೆ ಅಂತ ಮೊದಲೇ ಗೊತ್ತಿದೆ. ಆದರೂ ದೇವರವನನ್ನು ಯಾಕೆ ಆಯ್ಕೆ ಮಾಡಿದರು, ಕರೆದರು? ಪೇತ್ರನು ತನ್ನನ್ನು ಅಲ್ಲಗಳೆಯುತ್ತಾನೆಂದು ಗೊತ್ತಿದ್ದರೂ ಯಾಕೆ ಅವನನ್ನು ಕರೆದರು, ಅವನನ್ನು ಆರಿಸಿಕೊಂಡರು? ಪಶ್ಚಾತ್ತಾಪ ಪಡುವನಲ್ಲ, ಅಯ್ಯಯ್ಯೋ ಇಂಥವನನ್ನು ನಾನು ಕರೆದನಲ್ವಾ ಅಂತ. ಯಾಕೆಂದರೆ ಒಂದು ಕ್ರಿಯೆಗಾಗಿ ನೇಮಿಸಿದಾಗ ದೇವರು ಕರೆದಂಥ ವ್ಯಕ್ತಿಗಳನ್ನಲ್ಲದೆ ಹೋದರೂ ಇನ್ನೊಬ್ಬರನ್ನು ಬೇಕಾದರೂ ದೇವರು ಉಪಯೋಗಿಸಬಲ್ಲನು. ಹೌದು, ಪೇತ್ರನಲ್ಲದೆ ಹೋದರೆ, ಇಸ್ಕರಿಯೋತನಿಗೆ ಅಲ್ಲದೆ ಹೋದರೆ ಇನ್ನೊಬ್ಬರು ಆ ಸ್ಥಾನದಲ್ಲಿ ಬಂದುಬಿಡ್ತಾರೆ. ಅದು ಮುಖ್ಯವಲ್ಲ. ಇಲ್ಲಿ ಇವತ್ತು ಈ ಕುಟುಂಬ ಸಹೋದರಿ, ನೀವು ಯಾವ ಕುಟುಂಬದಲ್ಲಿದ್ದೀರೋ, ಅಯ್ಯೋ ಬೇರೆಯವರಾಗಿದ್ದರೆ ಆ ಮನೆ ಚೆನ್ನಾಗಿತ್ತು, ಬೇರೆ ಊರಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಬೇರೆ ದೇಶ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಇಂಥ ಇದರಲ್ಲಿ ದೇವರು ಹಾಕ್ಬಿಟ್ಟಿದ್ದಾರಾ ಅಂತ ನೀವು ಗುಣಗುಟ್ಟಬಾರದು. ಬದಲಾಗಿ ದೇವರೇ, ನೀನು ಎಲ್ಲಿ ಹಾಕ್ತೀಯೋ ನಾನು ಅಲ್ಲೇ ಮೊಳಕೆ ಹೊಡಿತೀನಿ, ಅಲ್ಲೇ ಬೆಳಿತೀನಿ, ಅಲ್ಲೇ ನಿಲ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಇರಬೇಕು ದೇವಜನವೇ. ಯಾವುದಕ್ಕೂ ಬೇಸರವನ್ನು ಮಾಡಿಕೊಳ್ಳದೆ, ನೀನು ಕಳುಹಿಸಿದಲ್ಲಿ ಹೋಗುತ್ತೇನೆ, ನೀನು ಇಟ್ಟಲ್ಲಿ ಇರುತ್ತೇನೆ, ನೀನು ಮಾಡಬೇಕೆಂದದ್ದನ್ನು ಮಾಡುತ್ತೇನೆ, ನಿನ್ನ ನಾಮ ಮಹಿಮೆಯೇ ನನ್ನ ಉದ್ದೇಶವಪ್ಪ ಎಂದು ನಾವು ಹೇಳುವಂಥವರಾಗಿರಬೇಕು. ಪ್ರೀತಿಯ ದೇವಜನರೇ, ಇವತ್ತು ನೀವು ನಾನು ಕರ್ತನಲ್ಲಿ ಹೀಗೆ ಹೇಳಬೇಕು, ಅಪ್ಪ ನೀನು ಹೇಗೆ ಮಾಡ್ತೀಯೋ, ಏನು ಮಾಡ್ತೀಯೋ ಹಾಗೆ ನಾನು ನಡ್ಕೊಳ್ತೀನಿ ಅಂತ ಕರ್ತನಲ್ಲಿ ನಾವು ಹೇಳುವುದಾದರೆ ಆತನ ಕರೆಗೆ ಒಂದು ಪ್ರಾಮುಖ್ಯತೆ ಇರುತ್ತದೆ. ದೇವರು ನಮ್ಮನ್ನು ಕರೆಯೋದು, ನಂತರ ಆತನು ಉಪಯೋಗಿಸುವುದು ಮಾಡ್ತಾರೆ. ಎಷ್ಟೋ ಭಕ್ತರನ್ನು ದೇವರು ಕರೆದಿದ್ದಾರೆ. ಮಹಾನಾಯಕನು ಮೋಶೆಯಿಂದ ಹಿಡಿದು, ಅಬ್ರಹಾಮನಿಂದ ಹಿಡಿದು, ಪೌಲನಿಂದ ಹಿಡಿದು, ಗಿದ್ಯೋನನಿಂದ ಹಿಡಿದು, ಸಮುವೇಲನಿಂದ ಹಿಡಿದು ಅನೇಕರನ್ನು ಕರೀತಾನೆ. ಈಗ ದೇವರು ನಮ್ಮನ್ನು ಯಾಕೆ ಕರೀತಾರೆ? ಅದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ವಿಚಾರ. ದೇವರು ನಮ್ಮನ್ನು ಯಾಕೆ ಕರೆಯುತ್ತಾರೆ? ಮೊದಲನೇದಾಗಿ ದೇವರು ತನ್ನ ಮಹಿಮೆಯನ್ನು ಪ್ರಕಟಿಸುವುದಕ್ಕಾಗಿ ನಮ್ಮನ್ನು ಕರೆಯುತ್ತಾರೆ. ದೇವರು ಕರೆಯುವುದು ತನ್ನ ಮಹಿಮೆಯನ್ನು ನಾವು ಪ್ರಚುರಪಡಿಸಬೇಕು. ಕಂಪನಿಗಳಲ್ಲಿ ಕೆಲವರು ಕೆಲಸಕ್ಕೆ ತೆಗೆದುಕೊಳ್ತಾರೆ. ನೀವು ಹೋಗಿ ಈ ಕಂಪನಿಯ ಕುರಿತಾಗಿ ಪ್ರಚಾರ ಮಾಡಿರಿ ಅಂತ ಹೇಳ್ತಾರೆ.
ಅವರು ಹೋಗ್ಬಿಟ್ಟು ಆ ಕಂಪನಿ, ನಮ್ಮ ಕಂಪನಿ ಹಂಗಿದೆ, ನಮ್ಮ ಕಂಪನಿ ಹಿಂಗಿದೆ, ಇಷ್ಟು ಸಾಧನೆ ಮಾಡಿದೆ, ಇದೆಲ್ಲ ಹೇಳ್ತಾರೆ. ಕಾರಣ ಕಂಪನಿಯ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗಬೇಕು. ಟಿ ವಿಗಳಲ್ಲಿ ತೋರಿಸ್ತಾರೆ, ರೇಡಿಯೋಗಳಲ್ಲಿ ಹಾಕ್ತಾರೆ, ಕ್ರಿಕೆಟ್ ಮ್ಯಾಚ್ಗಳಲ್ಲಿರುವಾಗ ಅವರ ಟಿ ಶರ್ಟ್ಗಳ ಮೇಲೆ ಹಾಕ್ತಾರೆ, ಗಾಡಿಗಳ ಮೇಲೆ ಹಾಕ್ತಾರೆ, ಬಸ್ಸುಗಳ ಮೇಲೆ ಹಾಕ್ತಾರೆ. ಯಾಕೆಂದರೆ ಅವರ ಕಂಪನಿಯ ಕುರಿತು ದೊಡ್ಡದಾಗಿ ಹೇಳ್ಕೋಬೇಕು, ಈ ಕಂಪನಿ ದೊಡ್ಡದು, ಈ ಕಂಪನಿ ಬಹಳ ಲಾಭದಾಯಕವಾದದ್ದು, ಇದು ಒರಿಜಿನಲ್ ಆಗಿರುವುದು, ಇದು ನಂಬಲಿಕ್ಕೆ ಯೋಗ್ಯವಾಗಿರುವುದು ಅಂತ. ದೇವರು ಕೂಡ ತನ್ನ ಭಕ್ತರಾದ ನಮ್ಮನ್ನು ಕರೆಯುವ ಉದ್ದೇಶ ಮೊದಲನೇದು ಆತನ ನಾಮವನ್ನು ಮಹಿಮೆ ಪಡಿಸಬೇಕು. ಮನುಷ್ಯರ ಉದ್ದೇಶ ಏನು? ಕೊನೆಗೆ ನಾವು ಈ ಭೂಮಿಯ ಮೇಲೆ ಬದುಕಿ ಏನು ಮಾಡ್ತೇವೆ ಅಂತ ನೀವು ನೋಡುವುದಾದರೆ ನಾವು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಅದೇ ಉದ್ದೇಶ. ಮೊದಲ ಪೇತ್ರನ ಪತ್ರಿಕೆ ಅದರ 2ನೇ ಅಧ್ಯಾಯದ 9ನೇ ವಾಕ್ಯವನ್ನು ನೀವು ನೋಡುವಾಗ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇಲ್ಲಿ ಹೇಳುತ್ತಾ ಇದೆ, ಆತನ ಆಶ್ಚರ್ಯಕರವಾದ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನಮ್ಮನ್ನು ದೇವರು ಆದುಕೊಂಡಿದ್ದಾನೆ. ಲೋಕ ಕೊಡುವ ಸಂಬಳಕ್ಕಿಂತಲೂ, ಲೋಕ ಕೊಡುವ ಆಸ್ತಿ ಐಶ್ವರ್ಯಕ್ಕಿಂತಲೂ, ಬೋನಸ್ಗಿಂತಲೂ, ಇನ್ಸೆಂಟಿವ್ಸ್ಗಿಂತಲೂ, ಉನ್ನತಿಗಿಂತಲೂ ದೇವರ ಕೆಲಸ ಮಾಡಿದರೆ ಆತನು ಉನ್ನತವಾಗಿ ಪರಿಪೂರ್ಣವಾಗಿ ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನಾವು ಆಶೀರ್ವಾದವನ್ನು ಹೇಗೆ ಎಣಿಸುತ್ತೇವೆ ಗೊತ್ತಾ? ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡಿ, ನಮ್ಮ ಆಸ್ತಿ ಪತ್ರಗಳನ್ನು ನೋಡಿ, ನಮ್ಮ ಬಿಲ್ಡಿಂಗ್ನ ಎತ್ತರವನ್ನು ನೋಡಿ, ನಮ್ಮ ವಾಹನದ ಸೈಜು ಅದನ್ನು ನೋಡಿ, ನಾವು ಧರಿಸುವ ಬಟ್ಟೆ ಬಂಗಾರವನ್ನು ನೋಡಿ, ನಮ್ಮ ಮಕ್ಕಳು ಕಲಿಯುವ ಶಾಲೆಯನ್ನು ನೋಡಿ, ಇದನ್ನು ನೋಡಿ ನಾವೇನು ಮಾಡ್ತೇವೆ? ನಾವು ಇವ್ರು ನೋಡಪ್ಪ, ಅಂಥ ಸ್ಕೂಲಲ್ಲಿ, ಅಂಥ ಕಾರಲ್ಲಿ, ಅಂಥ ಬಿಲ್ಡಿಂಗಲ್ಲಿ, ಅಂಥ ಇದರಲ್ಲಿ, ಹಾಗಾದರೆ ಇವರು ಸಾಹುಕಾರರು. ನನ್ನ ಪ್ರಿಯ ದೇವಜನರೇ, ದೇವರು ಆ ದೃಷ್ಟಿಯಿಂದ ನಮ್ಮನ್ನು ಎಣಿಸುವುದಿಲ್ಲ. ಬದಲಾಗಿ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿಕೊಂಡಿರುವುದು ನನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಇವತ್ತು ಪ್ರತಿ ಕ್ರೈಸ್ತನು ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಆರಿಸಲ್ಪಟ್ಟವರು. ಯಾರಾದರೂ ಇಲ್ಲ ಅಂತೇಳಿ ನೋಡೋಣ. ಬೇರೆ ಏನಾದರೂ ಆಪ್ಷನ್ ಇದೆಯಾ ನಮಗೆ? ಇಲ್ಲ ಪ್ರಿಯ ದೇವಜನ. ದೇವರು ನಿಮ್ಮನ್ನು, ನನ್ನನ್ನು ಆರಿಸಿಕೊಂಡಿರುವುದು ಆತನ ನಾಮ ಮಹತ್ವವನ್ನು ಮಾಡುವುದಕ್ಕಾಗಿ. ಆತನ ನಾಮ ಮಹತ್ವ ಮಾಡುವ ಇನ್ಯಾರು ಮಾಡ್ತಾರೆ? ದೇವರು ನೆನೆಸಿದರೆ ತಾನು ತನ್ನ ಮಹಿಮೆಯನ್ನು ಪ್ರಚುರ ಮಾಡಿಕೊಳ್ಳಬಹುದು. ಇಲ್ಲ ಅಂತಲ್ಲ, ದೇವದೂತರಿಗೆ ಸಾಕು, ಒಬ್ಬ ದೂತ ಸಾಕು. ಯೇಸುವಿನ ಶಿಷ್ಯರು ದೇವರಿಗೆ ಸ್ತೋತ್ರ ಮಾಡುತ್ತಾ, ಈ ದೇವರಿಗೆ ಕೊಂಡಾಡುತ್ತಾ ಬರುವುದನ್ನು ನೋಡಿ, ನಿನ್ನ ಶಿಷ್ಯರಿಗೆ ಸುಮ್ಮನೆ ಇರೋದಕ್ಕೆ ಹೇಳು ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಅವರು ಸುಮ್ಮನಿದ್ದರೆ ಈ ಕಲ್ಲುಗಳು ಕೂಗುತ್ತವೆ ಅಂತ ಹೇಳಿದರು. ಅದರ ಅರ್ಥ, ಅವರು ಮಾಡದೆ ಹೋದರೆ ದೇವರು ಕಲ್ಲುಗಳನ್ನು ಕೂಡ ಉಪಯೋಗಿಸಿ ಆತನನ್ನು ಘನಪಡಿಸಿಕೊಳ್ಳಬಹುದು. ಆದರೆ ದೇವರು ನಮಗೆ ಶರೀರಧಾರಿಗಳಾದಂಥ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದು, ಅಪ್ಪ, ನನ್ನ ದೇವರೇ, ನನ್ನ ತಂದೆಯೇ, ಯೇಸುವೇ ಅಂದಾಗ ಆತನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಉಳ್ಳವನಾಗಿರುತ್ತಾನೆ ಗೊತ್ತಾ? ನನ್ನ ಮಗಳು ನನ್ನನ್ನು ಕರೆಯುತ್ತಿದ್ದಾಳೆ, ನನ್ನ ಮಗನು ನನ್ನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿ ನಮ್ಮನ್ನು ಏನು ಮಾಡ್ತಾನೆ? ಆತನು ಸಂತೋಷದಿಂದ ನೋಡುವಂಥವನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯ ದೇವಜನರೇ, ನಿಮ್ಮನ್ನು ಆತನು ಆರಿಸಿಕೊಂಡದ್ದು, ಪ್ರತಿಷ್ಠಿಸಿದ್ದು, ನೇಮಿಸಿದ್ದು ಯಾಕೆ? ಆತನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ. ಎರಡನೆಯ ಕಾರ್ಯ, ಕಳೆದು ಹೋದವರನ್ನು ರಕ್ಷಿಸುವುದಕ್ಕಾಗಿ. ಕಳೆದು ಹೋದವರು ರಕ್ಷಿಸುವುದಕ್ಕಾಗಿ. ಮೊದಲು ಕಾಲದಲ್ಲಿ ಕಾಣೆಯಾಗಿದ್ದಾರೆ ಅಂತ ಆಗ್ತಾ ಇದ್ರು. ಕಾರಣ, ಮಗುವನ್ನು ಕಳೆದುಕೊಂಡ ತಾಯಿ, ತಂದೆ, ಕುಟುಂಬಸ್ಥರು ರೋದನೆ ಪಡುತ್ತಾ ಅವರನ್ನು ಹುಡುಕೊಡಿ ದಯಮಾಡಿ, ಅವರೆಲ್ಲೋಗಿದ್ದಾರೋ ಗೊತ್ತಿಲ್ಲ, ಏನಾಗಿದ್ದಾರೋ ಗೊತ್ತಿಲ್ಲ, ಹುಡುಕೊಡಿ ಅಂತ ಹೇಳಿ ಸುತ್ತಾಡ್ತಾ ಇದ್ರು.
ದೇವರು ಕೂಡ ಕಳೆದು ಹೋದಂಥ, ಪಾಪದಲ್ಲಿ ಬಿದ್ದು ಹೋದಂಥ, ದೇವರಿಂದ ದೂರವಾಗಿ ಕಾಣೆಯಾಗುತ್ತಿರುವಂಥ ಮಾನವರನ್ನು ಹುಡುಕಿ ಬಂದಿದ್ದಾರೆ. ಆದರೆ ಆ ಮಾನವರನ್ನು ಹುಡುಕುವ, ದೇವರ ಬಳಿಗೆ ಬರಮಾಡುವಂಥ ಕೃತ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಪೇತ್ರನನ್ನು ಅವರನ್ನು ನೋಡಿ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಅದರರ್ಥ ಮೀನು ಹಿಡಿದಿದ್ದು ಸಾಕಪ್ಪ, ಮೀನು ಹಿಡಿಲಿಕ್ಕೆ ಅನೇಕರಿದ್ದಾರೆ, ಆದರೆ ನಿನ್ನ ಕೆಲಸ ಏನು? ನೀನು ಬಂದು ನನ್ನ ಕೆಲಸ ಮಾಡು. ಇವತ್ತು ಕಸುಬನ್ನು ಬಿಟ್ಟು ಬನ್ನಿ ಅಂತಲ್ಲ ಹೇಳ್ತಾ ಇರೋದು ದೇವರು. ಕೆಲಸ ಕಾರ್ಯ ಮಾಡದೆ ಸುಮ್ಮನೆ ಇರ್ರಿ ಅಂತಲ್ಲ ಹೇಳ್ತಾ ಇರೋದು ದೇವರು. ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಲೇ ದೇವರ ಕೃತ್ಯವನ್ನು ನೀವು ಮಹಿಮೆಪಡಿಸಬೇಕಲ್ವಾ? ಎರಡು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ, ಕಳೆದು ಹೋದವರನ್ನು ರಕ್ಷಿಸುವುದಕ್ಕಾಗಿ ಅಲ್ವಾ ನಿಮ್ಮನ್ನು ನನ್ನನ್ನು ಆತನ ಕರೆದಿರುವುದು. ಅದಕ್ಕೆ ಲೂಕನು ಬರೆದ ಸುವಾರ್ತೆ 19:10 ಹೇಳುತ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಯೇಸುಸ್ವಾಮಿ ಲೋಕಕ್ಕೆ ಬಂದದ್ದು ಕೆಟ್ಟು ಹೋಗಿರುವಂಥ ನಿಮ್ಮನ್ನು, ನನ್ನನ್ನು ರಕ್ಷಿಸುವುದಕ್ಕೆ. ಯಾರದೋ ಮೂಲಕವಾಗಿ ಪಾಪದ ಮಾರ್ಗದಲ್ಲಿ, ಅಂಧಕಾರದಲ್ಲಿ, ಕೆಟ್ಟತನದಲ್ಲಿ, ವಿಗ್ರಹಾರಾಧನೆಗಳಲ್ಲಿ, ನಿರೀಕ್ಷೆ ಇಲ್ಲದ ಜೀವಿತಗಳಲ್ಲಿ ನಾವು ಹೋಗುತ್ತಾ ಇದ್ದೆವು. ಯಾರದೋ ಮೂಲಕವಾಗಿ ನಮಗೆ ಶುಭ ಸಂದೇಶವು ಮುಟ್ಟಿತು. ಈಗ ಆ ದಾರಿಯನ್ನು ಬಿಟ್ಟು ಕರ್ತನ ದಾರಿಯನ್ನು ಅನುಸರಿಸ್ತಾ ಇದ್ದೇವೆ. ನಮ್ಮ ಹಾಗೆ ಲೆಕ್ಕವಿಲ್ಲದಷ್ಟು ಜನರು ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ. ಅವರನ್ನು ರಕ್ಷಿಸುವ ಜವಾಬ್ದಾರಿ ಯಾರ್ದು? ನಮ್ಮನ್ನು ರಕ್ಷಿಸುವುದಕ್ಕೆ ಜನರು ಬೇಕು, ಪರರನ್ನು ರಕ್ಷಿಸುವುದಕ್ಕೆ ನಾವು ಹೋಗಬಾರ್ದಾ? ದೇವರು ದೇವದೂತರುಗಳನ್ನು ಕೂಡ ಉಪಯೋಗಿಸಬಹುದು, ಆದರೆ ನಮಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವಿರುವ ಜಾಗದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾರೆ ಎಂದು ತಿಳಿದು ಸಾಕ್ಷಿಯಾಗಿ ಇರಬೇಕೆಂಬುದು ದೇವರ ಮಾತಾಗಿದೆ. ಆತನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಅಂತ ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಮೂರನೇದಾಗಿ ದೇವರು ಯಾಕೆ ನಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳಿದರೆ, ಸಭೆಯನ್ನು ಕಟ್ಟುವುದಕ್ಕಾಗಿ. ಸಭೆ ಕಟ್ಟುವುದು ಅಂತ ಹೇಳಿದರೆ ಬಿಲ್ಡಿಂಗ್ ಕಟ್ಟೋದಲ್ಲ ರೀ, ಬಿಲ್ಡಿಂಗ್ ಕಟ್ಟೋದಲ್ಲ. ಒಂದು ಕೂಡಿ ಬರುವ ಸಮೂಹ, ದೇವರನ್ನು ಹಿಂಬಾಲಿಸುವ ಸಮೂಹ, ಅವರನ್ನು ಕಟ್ಟಬೇಕು. ಈ ಕಾಲಗಳಲ್ಲಿ ದೇವರನ್ನು ಹಿಂಬಾಲಿಸುವವರನ್ನು ಕೆಡಿಸುವವರು ಜಾಸ್ತಿ ಇದ್ದಾರೆ. ಆಲಯಕ್ಕೆ ಬಂದರೆ ಜಗಳಗಳು, ಅಸೂಯೆಗಳು, ನಿಂದೆಗಳು. ದೇವರನ್ನು ನಂಬಿದರೆ ಒಂಥರ ನೋಡುವುದು. ಯಾರಾದರೂ ಹೊರಗಿನವರು ಬಂದರೆ ಇದು ನಮಗೆ ಸಂಬಂಧಪಟ್ಟ ಚರ್ಚು, ನಮ್ಮ ಪೂರ್ವಿಕರು ಕಟ್ಟಿದ ಚರ್ಚು, ನಾವೇ ಇದರಲ್ಲಿ ಹಿರಿಯರು, ನಾವೇ ಇದರಲ್ಲಿ ಮುಖ್ಯರು ಅಂತ ಹೇಳಿ, ಅನ್ಯರು ಬಂದರೆ, ಹೊಸಬರು ಬಂದರೆ ಅವರನ್ನು ಏನೋ ಕೀಳಾಗಿ ನೋಡುವಂಥ ಸ್ವಭಾವ ಇದೆಯಲ್ವಾ? ತಪ್ಪಲ್ವಾ? ತಪ್ಪು ತಾನೆ, ತಪ್ಪು ತಾನೆ. ಯಾರಾದರೂ ಒಬ್ಬರು ಬಂದರೆ ಎಷ್ಟು ಪ್ರೀತಿಯಿಂದ ಮಾತನಾಡಿ, ಓ ಆಲಯಕ್ಕೆ ಒಂದು ಹೊಸ ಆತ್ಮ ಬಂದಿದೆ, ದೇವರಿಗೆ ಸ್ತೋತ್ರ ಹೇಳಬೇಕು ತಾನೇ. ಆದರೆ ಕೆಳಗೆ ಮೇಲೆ ನೋಡ್ತಾರೆ, ಇವರು ಯಾಕೆ ಬಂದರು ಇಲ್ಲಿಗೆ, ಯಾವ ಚರ್ಚವ್ರು ಇವರು, ಏನಕ್ಕೆ ಬಂದರು ಇವರು ಅಂದರೆ ಚರ್ಚೆ ಏನಾದರೂ ನಿಮಗೆ ಮಾತ್ರ ಇರುವಂಥದ್ದಾ? ಅಲ್ಲ ತಾನೇ. ಸಭೆಯನ್ನು ಕಟ್ಟಬೇಕಂದರೆ ಕುರುಬನು ಅಲ್ಲಿರುತ್ತಾನೆ, ಕುರಿಗಳು ಮರಿಗಳನ್ನು ಹಾಕಬೇಕು. ವಿಶ್ವಾಸಿಗಳೇ ಅನೇಕ ವಿಶ್ವಾಸಿಗಳನ್ನು ದೇವರ ಕಡೆಗೆ ಕರೆತರಬೇಕು. ಫಾಸ್ಟ್ ಮಾಡ್ಕೊಳ್ತಾರೆ ಬಿಡಿ, ಸುವಾರ್ತೆ ಸಾರೋದು ಅವ್ರು ಮಾಡ್ತಾರೆ ಬಿಡಿ. ರಾತ್ರಿ ಹಗಲು ಮಾಡುವಂಥ ಸೇವಕರಿದ್ದಾರೆ. ಆ ಸೇವಕರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಅಲ್ಲ, ಯಾರು ಸಪೋರ್ಟ್ ಮಾಡ್ತಾರೆ? ಇವತ್ತು ರಾತ್ರಿ ಹಗಲು ಈ ಮೋಕ್ಷ ಮಾರ್ಗ ಮಿನಿಸ್ಟ್ರಿಯಲ್ಲಿ ನಾವು ನಮ್ಮ ಜೊತೆ ಸೇವಕರು ದುಡಿಯುತ್ತಾ ಇದ್ದೇವೆ. ನಾವು ದೇವರ ಕೆಲಸ ಮಾಡ್ತಾ ಇರುವಾಗ ನಮ್ಮನ್ನು ಪೋಷಿಸುವುದು ದೇವರೇ, ಆದರೆ ಯಾರ ಮೂಲಕ ಪೋಷಿಸಬೇಕು? ಹಾಗಾದರೆ ಕರಪತ್ರ ಬೇಕು, ಬೈಬಲ್ ಬೇಕು, ಬೈಬಲ್ ಕಾಲೇಜಿಗೆ ಬೇಕು, ಅನೇಕ ಕೃತ್ಯಗಳು ಬೇಕು. ಹೇಗೆ ಅಂದುಕೊಳ್ತಾರೆ? ಪಾಸ್ಟರ್ಗಳು ಮಾಡಲಿ ಬಿಡ್ರಿ, ನಾವೇ ಎಲ್ಲ ಮಾಡೋಕ್ಕಾಗಲ್ಲ, ನಾವೇ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು? ಈ ದೇವರ ಶುಭ ಸಂದೇಶವನ್ನು ಅನೇಕರಿಗೆ ಸಾರಿ ಹೇಳುವಂಥವರಾಗಿರಬೇಕು. ಅದಕ್ಕೆ ಹೇಳ್ತಾ ಇದೆ, ಸಭೆಯನ್ನು ಕಟ್ಟುವುದು. ಅದಕ್ಕೆ ನೋಡಿ, ಅನೇಕರು ಓದಿರುತ್ತದೆ ಎಫೆಸ 4:11 ಕೆಲವರು ಅಪೋಸ್ತಲರಾಗಿ, ಪ್ರವಾದಿಗಳನ್ನಾಗಿ, ಸುವಾರ್ತಿಕರನ್ನಾಗಿ, ಸಭಾಪಾಲಕರನ್ನಾಗಿ, ಉಪದೇಶಿಗಳನ್ನಾಗಿ ಅನುಗ್ರಹಿಸಿದನು. ಇದರಲ್ಲಿ ಅನೇಕ ಸೇವೆ ಮಾಡೋರು ಬೇಕು, ಸೇವೆ ಮಾಡೋರು ಬೇಕ್ರಿ. ನಾವು ನೋಡುವಾಗ ತುಂಬ ಬೇಸರ ಆಗ್ತದೆ, ಸೇವೆಗೆ ಬರಲ್ಲ. ಇನ್ನು ಬರೋರ್ನ, ಸಭೆಗಳನ್ನ, ಕೂಟಗಳನ್ನು ಒಡೆಯೋದಕ್ಕೆ ನೋಡುವಂಥ ಮನಸ್ತತ್ವವುಳ್ಳವರಿದ್ದಾರೆ. ಸೇವೆ ನಡೀಲಿಯಪ್ಪ, ದೇವರ ನಾಮ ಮಹಿಮೆ ಆಗಲಿಯಪ್ಪ, ನಮ್ಮ ಕೈಯಲ್ಲಂತೂ ಆಗಲಿಲ್ಲ, ನಾವು ಪ್ರಾರ್ಥನೆ ಮಾಡೋಣ, ಅವರಿನ್ನೂ ಘನವಾಗಿ ಮಾಡಲಿ, ಬಲವಾಗಿ ಮಾಡಲಿ ಅಂತಲ್ಲ, ಇನ್ನು ತಪ್ಪುಗಳು ಕಂಡುಹಿಡೀಲಿಕ್ಕೆ ನೋಡ್ತಾ ಇರ್ತಾರೆ. ಮತ್ತು
ನಾನು ಹೇಳೋದು ಬೇಡ ಬಿಡಿ. ಮತ್ತು ನಾಲ್ಕನೇದಾಗಿ ಯಾಕೆ ದೇವರು ನಮ್ಮನ್ನು ಕರೆಯುತ್ತಾರೆಂದರೆ ಶಿಷ್ಯರನ್ನು ನಿರ್ಮಿಸುವುದಕ್ಕಾಗಿ, ಶಿಷ್ಯರನ್ನು ಮಾಡುವುದಕ್ಕಾಗಿ. ಹೊರಟು ಹೋಗಿರಿ, ನೀವು ಹೊರಟು ಹೋಗಿ ಶುಭವರ್ತಮಾನವನ್ನು ಸಾರಿರಿ, ನಂಬಿದವರನ್ನು ನೀವು ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳ್ತದೆ. ಮತ್ತು ನಾವು ವಿಶ್ವಾಸಿಗಳನ್ನೆಲ್ಲ ಶಿಷ್ಯರನ್ನಾಗಿ ಮಾಡುವುದಕ್ಕಾಗಿ ಜನರನ್ನು ದೇವರ ಕಡೆಗೆ ನಾವು ಕರ್ಕೊಂಬರಬೇಕು. ದೇವರು ವಾಕ್ಯ ಹೇಳೋದೇನೆ, ನೀವು ನಾನು ಇವತ್ತು ದೇವರು ಕರೀತಾ ಇದ್ದಾನೆ. ಎಷ್ಟೋ ಜನ ನಶಿಸಿ ಹೋಗ್ತಾ ಇದ್ದಾರೆ. ಸುವಾರ್ತೆಯ ಬಾಗಿಲು ಮುಚ್ಚಲ್ಪಡ್ತಾ ಇದೆ. ಎಷ್ಟೋ ಜನರಿಗೆ ಈಗಲೂ ಸ್ವಲ್ಪ ಅಟ್ಲೀಸ್ಟು ಬೈಬಲ್ ಕೊಡೋಕ್ಕೋ, ಕರಪತ್ರ ಕೊಡೋಕ್ಕೋ, ವಾಕ್ಯ ಕೇಳಿಸ್ಕೊಳ್ಳಿಕ್ಕೋ ಅವಕಾಶ ಇದೆ. ಇನ್ನು ಸ್ವಲ್ಪ ದಿನ ಹೋದರೆ ಅದು ಕೂಡ ಮುಚ್ಚಲ್ಪಡುತ್ತದೆ, ವಾಕ್ಯಕ್ಕೆ ಬರಗಾಲ ಬಂದುಬಿಡುತ್ತದೆ. ಅಷ್ಟರೊಳಗಡೆ ನಾವೇನಾದರೂ ಮಾಡಬೇಕಲ್ವಾ? ನಾವೇನು ಹೇಳ್ತೀವಿ ಗೊತ್ತಾ? ನಂದೆಲ್ಲ ಮುಗಿದೋಗ್ಲಿ, ಆಮೇಲೆ ದೇವರಿಗೆ ಏನು ಮಾಡಬೇಕು ಮಾಡ್ತೀನಿ. ನನ್ನ ಜವಾಬ್ದಾರಿ ಎಲ್ಲ ಮುಗಿದೋಗ್ಲಿ, ಆಮೇಲೆ ಸೇವೆಗೆ ಬರ್ತೀನಿ. ನಂದು ಇದೆಲ್ಲ ತೀರು ಹೋಗಲಿ, ಸಾಲ ಎಲ್ಲ ಕಷ್ಟ ಎಲ್ಲ ತೀರು ಹೋಗಲಿ, ಆಮೇಲೆ ನಾನು ಸೇವೆಯಲ್ಲಿ ಮಾಡ್ತೀನಿ. ದೇವಜನವೇ, ಯಾವಾಗ? ಇವತ್ತೇ ಒಳ್ಳೆಯ ದಿನ. ಇವತ್ತೇ ದೇವರೇ ನಾನು ಏನು ಮಾಡಬೇಕು ನೀನು ಹೇಳಪ್ಪ, ನಾನು ಹೇಗೆ ನಿನಗೆ ಉಪಯೋಗ ಆಗಬೇಕು ಹೇಳು. ದೇವರು ಮಾರ್ಗ ಮಾಡ್ತಾನೆ. ಮಲಗಿರುವ ಹಾಸಿಗೆಯ ಮೇಲಿಂದ ನೀವು ಸೇವೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾರು ದೇವರನ್ನ ನಂಬದೇ ಹೋದರೂ ನೀವು ಸೇವೆ ಮಾಡ್ಬೋದು. ನಿಮಗೆ ಅವಕಾಶ ಇಲ್ಲ, ನೀವು ಹೋಗೋಕ್ಕಾಗಲ್ಲ ಅಂದರೂ ನೀವು ಸೇವೆ ಮಾಡ್ಬೋದು. ಹೇಗೆ? ಪ್ರಾರ್ಥನೆ ಮಾಡಿರಿ, ದೇವರು ತೋರಿಸ್ಕೊಡ್ತಾನೆ. ನಿಮಗೆ ತಿಳಿಯದ ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಸಿದ್ಧರಿದ್ದರೆ ಸಾಕು, ಉಪಯೋಗಿಸುವುದು ಆತನ ಕೆಲಸ. ಆತನು ಹೇಳ್ತಾನೆ, ನೀವು ಶಿಷ್ಯರನ್ನಾಗಿ ಕರೆಯುವುದಕ್ಕೆ ನಿಮ್ಮಲ್ಲಿ ಅನೇಕರನ್ನು ಆತನು ಕರೆದಿದ್ದಾನೆ. ಮೊದಲು ನಾವು ಮಾಡಬೇಕಾಗಿರೋದು ಪರಿಶುದ್ಧ ಜೀವನ ಜೀವಿಸಬೇಕು, ದೇವರನ್ನು ಪ್ರೀತಿಸಬೇಕು, ಪ್ರಾರ್ಥಿಸಬೇಕು, ಸುವಾರ್ತೆ ಸಾರಬೇಕು, ಸಾಕ್ಷಿಗಳನ್ನು ಹೇಳುವಂಥವರಾಗಿರಬೇಕು. ಅನೇಕರ ಮಧ್ಯದಲ್ಲಿ ನಾವು ದೇವರಿಗಾಗಿ ಜೀವಿಸುವಂಥವರು ನಾವಾಗಿರಬೇಕು ಅಂತ ಹೇಳ್ತದೆ. ನಮ್ಮಲ್ಲಿ ಕೆಲವು ಗುಣಗಳಿರಬೇಕು. ಈ ಗುಣಗಳು ದೇವರಿಂದ ಬರುವಂಥ ಗುಣಗಳಾಗಿದೆ. ಪರಿಶುದ್ಧ ಜೀವಿತ ಜೀವಿಸಬೇಕು. ಯೇಸು ಸ್ವಾಮಿ ಅನೇಕ ಶಿಷ್ಯರು ಏನೇನೋ ಕಸುಬುಗಳನ್ನು ಮಾಡ್ತಾ ಇರ್ತಾರೆ. ನೀವು ನನ್ನನ್ನು ಹಿಂಬಾಲಿಸಿರಿ ಅಂತ ಕರೆದನು. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ಕರೆದಿದ್ದಾನೆ ತನ್ನ ನಾಮ ಮಹತ್ವಕ್ಕಾಗಿ. ಇವತ್ತು ನಾನು ಹೇಳೋದಿಷ್ಟೇ ದೇವಜನರೇ, ದೇವರ ಆತ್ಮವು ಹಂಬಲಿಸ್ತಾ ಇದೆ. ದೇವರ ಆತ್ಮವನ್ನು ನಮ್ಮನ್ನು ಕರೀತಾ ಇದೆ. ಎಲ್ಲಿಂದ? ನೀವಿರುವಲ್ಲಿಂದಲೇ ಸಿದ್ಧವಾಗಿರ್ರಿ. ನೀವೆಲ್ಲಿದ್ದೀರೋ ಅಲ್ಲಿಂದಲೇ ನೀವು ಒಪ್ಪಿಸಿಕೊಡುವುದಾದರೆ ದೇವರು ಕಾರ್ಯ ಮಾಡ್ತಾರೆ. ಒಪ್ಪಿಸಿಕೊಡಲಿಕ್ಕೆ ಸಿದ್ಧ ಇದ್ದೀರಾ? ದೇವರ ನಾಮ ಮಹತ್ವವನ್ನು ಮಾಡಲಿಕ್ಕೆ, ಶಿಷ್ಯರನ್ನು ಮಾಡಲಿಕ್ಕೆ, ಸುವಾರ್ತೆ ಸಾರಲಿಕ್ಕೆ, ದೇವರ ಘನತೆಯನ್ನು ಹೆಚ್ಚಿಸಲಿಕ್ಕೆ ಸಿದ್ಧವಾಗಿದ್ದೀರಾ? ಪ್ರಾರ್ಥಿಸೋಣ. ಪರಮ ತಂದೆಯೇ, ಇಲ್ಲಿ ನೆರೆದಿರುವಂಥ ಈ ವಿಡಿಯೋ ನೋಡುತ್ತಿರುವ ಈ ನನ್ನ ಸಹೋದರಿಗಾಗಿ, ಸಹೋದರನಿಗಾಗಿ, ಕುಟುಂಬಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇನೆ. ನೀನು ಇವರನ್ನು ಕರೆದಿದ್ದಿ, ನೀವು ಇವರನ್ನು ಆರಿಸಿಕೊಂಡಿದ್ದಿ, ಪ್ರತಿಷ್ಠಿಸಿದ್ದಿ, ನೇಮಿಸಿದ್ದಿ. ಯಾಕೆ? ಈ ಮನೆಯಲ್ಲಿ ಒಂದು ಒಳ್ಳೆಯ ತಾಯಿಯಾಗಿರುವುದಕ್ಕಾಗಿ, ಈ ಕುಟುಂಬದಲ್ಲಿ ಒಂದು ಒಳ್ಳೆಯ ತಂದೆಯಾಗಿರುವುದಕ್ಕಾಗಿ, ಇವರ ಊರಲ್ಲಿ ಒಂದು ಮಾದರಿಯ ಕುಟುಂಬವಾಗಿರುವುದಕ್ಕಾಗಿ, ಆ ಪ್ರಾಂತ್ಯದಲ್ಲಿ ಒಂದು ಒಳ್ಳೆಯ ಸಭೆಯಾಗಿರುವುದಕ್ಕಾಗಿ, ಈ ರಾಜ್ಯದಲ್ಲಿ ನಿನ್ನ ನಾಮ ಮಹತ್ವ ಪಡಿಸುವಂಥ ಸೇವೆ ಮಾಡುವಂಥ ಹೊರೊಟ್ಟಿಗೆ ಓಡುವುದಕ್ಕಾಗಿ ಅಪ್ಪ ಸೈತಾನನು ಅನೇಕ ವಿಧವಾಗಿ ತಡೆಗಳನ್ನು ಹಾಕುತ್ತಾನೆ, ತೊಂದರೆಗಳನ್ನು ತರುತ್ತಾನೆ. ಆದರೆ ಅಪ್ಪ, ನೀನು ನಮ್ಮನ್ನು ಕರೆದಿರುವುದು ಸೈತಾನನ ಕೃತ್ಯಗಳನ್ನು ಲಯಪಡಿಸುವುದಕ್ಕಾಗಿ, ಅವನು ಮಾಡುವ ಕೃತ್ಯಗಳನ್ನು ತಡೆಯುವುದಕ್ಕಾಗಿ. ನಿನ್ನ ನಾಮ ಮಹತ್ವಕ್ಕಾಗಿ ಸ್ತೋತ್ರಪ್ಪ. ಇವತ್ತು ದೇವರ ಕರೆಯನ್ನು ಅಂಗೀಕರಿಸಿದವರು, ಓಗುಟ್ಟವರು, ದೇವರ ಕಾರ್ಯವನ್ನು ಕೇಳಿಸಿಕೊಂಡವರು, ಓ ದೇವರೇ, ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಪ್ರಾರಂಭಿಸುತ್ತಾರೆ. ಈ ದಿನ ಮೊದಲುಗೊಂಡು ಇವರ ಮನೆಯವರು, ಕುಟುಂಬಸ್ಥರು ನಿನಗಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ಒಳ್ಳೆಯವರಾದ ಕರ್ತನಪ್ಪ, ಪರಿಶುದ್ಧನಾದ ದೇವರು. ಕರೆದವರನ್ನು ಹಸಿವೆಯಿಂದ ಇಡಲ್ಲ, ದಾಹದಿಂದ ಇಡಲ್ಲ,
ಕೊರತೆಯಿಂದ ಕಷ್ಟದಿಂದ ಇಡೋದಿಲ್ಲ, ಅವಮಾನಪಡಿಸುವುದಿಲ್ಲ, ಬದಲಾಗಿ ಸಾಕ್ಷಿಯನ್ನಾಗಿ ಮಾಡುತ್ತೀರಿ. ತಲತಲಾಂತರಗಳಿಗೂ ಯುಗಾಂತರಗಳಿಗೂ ಸಂತಾನಗಳಿಗೂ ಸಂತತಿಗಳಿಗೂ ಓ ಕರ್ತನೆ ಜನಾಂಗಗಳಿಗೂ ಆಶೀರ್ವಾದವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು. ಈ ವಿಡಿಯೋ ನೋಡಿದ ಇದುವರೆಗೂ ನೋಡಿದ ಈ ಸಹೋದರನನ್ನು ಅಭಿಷೇಕ ಮಾಡಿಂದು ಸೇವಕನಾದ ನಾನು ಮನಪೂರ್ವಕವಾಗಿ ನಿನ್ನ ಬಳಿಯಲ್ಲಿ ಬಿಡುತ್ತಾ ಇದ್ದೇನಪ್ಪ. ಇವರ ಕೊರತೆಯನ್ನು ನೀಗಿಸು, ಇವರ ಕಷ್ಟಗಳನ್ನೆಲ್ಲ ಪರಿಹರಿಸು, ಇವರ ಜೀವಿತದಲ್ಲಿ ನಿನ್ನ ನಾಮ ಮಹತ್ತನ್ನು ಪ್ರಚುರಪಡಿಸುವಂತೆ ಆಶೀರ್ವದಿಸು ಸ್ವಾಮಿ. ಅಪ್ಪ, ಶರೀರಕ್ಕೆ ಬಲ ಬೇಕಾಗಿದೆ, ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ, ಕುಟುಂಬದ ಕೊರತೆಗಳು ನೀಗಬೇಕಾಗಿದೆ. ಅವರ ಕೈ ಕೆಲಸಗಳು ಫಲಿಸಬೇಕಾಗಿದೆ. ಹಾಕಿದ ಇನ್ವೆಸ್ಟ್ಮೆಂಟು, ಪ್ರಯತ್ನಿಸುತ್ತಿರುವ ಕೆಲಸ, ಅವರ ವಿರೋಧವಾಗಿರುವ ಪ್ರತಿ ಷಡ್ಯಂತರ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪವಿತ್ರವಾದ ನಾಮದಲ್ಲಿ ದೇವರೇ ಅನುಗ್ರಹಿಸಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಉನ್ನತನಾದ ದೇವರೇ, ಈ ಮೊರೆಯನ್ನು ಆಲಿಸಿ ದಿನವೆಲ್ಲ ಜೊತೆಯಲ್ಲಿದ್ದು ಅನುಗ್ರಹಿಸಿ ಪರಲೋಕ ಭಾವದವರಾಗಿರ್ರಿ. ಯಾವ ಕುರಿತಾಗಿ ನಾವು ಚಿಂತಿಸದೆ, ದುಃಖ ಪಡದೆ, ಬಾಧೆ ಪಡದೆ, ನಿನ್ನ ಮುಖವನ್ನು ನೋಡುತ್ತಾ ಪ್ರಜ್ವಲಿಕೆಯ ಸುಖದ, ಸಂತೋಷದ, ಧೈರ್ಯದ, ನಂಬಿಕೆ, ವಿಶ್ವಾಸದ ಜೀವಿತವನ್ನು ಜೀವಿಸುವಂತೆ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಮಾಡುತ್ತಾ, ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ, ನಮ್ಮ ರಕ್ಷಕನಾದವನು, ನಮ್ಮನ್ನು ಕರೆದಾತನು, ನಂಬಿಗಸ್ತನಾದ ಯೇಸುವಿನ ಮೊದಲು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.